ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇಂದಿನ ಎಂಬ್ರಾಯ್ಡರಿ ಕ್ಲಾಸಸ್ಸಲ್ಲಿ ರನ್ನಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ. ಅದರಲ್ಲಿ ಇನ್ನೂ ಉಳಿದ ವಿಧಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ಇಂದಿನ ಎಂಬ್ರಾಯ್ಡರಿ ಕ್ಲಾಸಸ್ಸಲ್ಲಿ ರನ್ನಿಂಗ್ ಸ್ಟಿಚ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ರನ್ನಿಂಗ್ ಸ್ಟಿಚ್ಚಲ್ಲೇ ಇನ್ನೂ 3 ಥರ ರನ್ನಿಂಗ್ ಸ್ಟಿಚ್ ಯೂಸ್ ಮಾಡ್ಕೊಂಡು ಹೇಗೆ ಸ್ಟಿಚಸ್ ಹಾಕೋದು ಅಂತ ತಿಳಿಸ್ಕೊಟ್ಟಿದ್ದೆ. ಈಗ ಅದರ ಉಳಿದ ಸ್ಟಿಚಸ್ಗಳನ್ನ ಹೇಗೆ ಹಾಕೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನಾನು ಒಂದು ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ನೀಡಲ್ನ ಕ್ಲಾತ್ನ ಬ್ಯಾಕ್ ಸೈಡಿಂದ ತೊಗೊಬಂದಿದ್ದೀನಿ. ಈಗ ನಾನು ಲೂಪ್ ಒಳಗೆ ಫಸ್ಟ್ ರನ್ನಿಂಗ್ ಸ್ಟಿಚ್ ಇದೆಯಲ್ಲ, ಆ ಲೂಪ್ ಒಳಗಡೆ ತೊಗೋತಾ ಇದ್ದೀನಿ. ಮೇಲ್ಭಾಗದಿಂದ ಕೆಳಭಾಗಕ್ಕೆ ತೊಗೋತಾ ಇದ್ದೀನಿ. ಈಗ ಸೆಂಟ್ರದ್ದು 2ನೇ ಸ್ಟಿಚ್ ಬಿಟ್ಟು 3ನೇ ಸ್ಟಿಚ್ಚಿಂದ ನಾನು ನೀಡಲ್ನ ಮೇಲ್ಭಾಗಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಲೂಸ್ ಇರಬೇಕು ಫ್ರೆಂಡ್, ತುಂಬ ಟೈಟಾಗಿ ಎಳಿಬೇಡಿ. ನಂತರ 2ನೇ ಸ್ಟಿಚ್ಚಿಗೆ ನಾನು ನೀಡಲ್ನ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತೊಗೋತಾ ಇದ್ದೀನಿ. ಈಗ ಅಲ್ಲಿ ಒಂದು ಡಿಸೈನ್ ಬರುತ್ತೆ. ಅದೇ ಥರ ನಾವು 4ನೇ ಸ್ಟಿಚಸ್ಗೆ ಹಾಕೋಬೇಕು. ಹಾಕ್ಕೊಂಡು ಈಗ 3ನೇ ಸ್ಟಿಚಸ್ ಒಳಗಿಂದ ಮೇಲ್ಭಾಗದಿಂದ 3ನೇ ಸ್ಟಿಚ್ ಮೇಲ್ಭಾಗದಿಂದ ಕೆಳಭಾಗಕ್ಕೆ ತರಬೇಕು. ಇದೇ ರೀತಿ ಫ್ರೆಂಡ್ಸ್ ಸಂಪೂರ್ಣವಾಗಿ ಹಾಕೋಬೇಕು. ಫ್ರೆಂಡ್ಸ್, ಮತ್ತೊಂದು ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಹಾಗೆ ಕೆಳಗಡೆ ಒಂದು ಲೈನ್ ಹಾಕ್ಕೊಂಡಿದ್ದೀನಿ. 2 ಸ್ಟಿಚ್ಗಳ ಮಧ್ಯ ನೇರಕ್ಕೆ ನಾವು ತಳಭಾಗದಲ್ಲಿ ಲೈನ್ ಹಾಕಿದ್ದೀವಲ್ಲ, ಅಲ್ಲಿ ನೀಡಲ್ ತಗೋಬೇಕು. ನೀಡಲ್ ತಗೊಂಡಾಮೇಲೆ ಮೊದಲನೇ ಸ್ಟಿಚ್ ಲೂಪ್ ಇದೆಯಲ್ಲ, ಅದಕ್ಕೆ ತಳಭಾಗದಿಂದ ಮತ್ತು 2ನೇ ಸ್ಟಿಚ್ ಮೇಲ್ಭಾಗದಿಂದ ನೀಡಲ್ ತಗೊಬಂದು ಮತ್ತು ನಾವು ಫಸ್ಟು ಎಲ್ಲಿ ನೀಡಲ್ನ ತಂದ್ವೋ ಅದೇ ಜಾಗಕ್ಕೆ ನೀಡಲ್ ಚುಚ್ಚಿ ಫ್ಯಾಬ್ರಿಕ್ ಹಿಂಭಾಗ ತೊಗೋಬೇಕು. ಇದೇ ರೀತಿ 2 ಮತ್ತು 3ರ ಲೂಪ್ ಮಧ್ಯಭಾಗದಲ್ಲಿ ತಗೋಬೇಕು. ಮತ್ತು ನಾವು ಮೊದಲನೇ ಸ್ಟಿಚ್ ಹೇಗೆ ಹಾಕಿದ್ವೋ ಅದೇ ರೀತಿ ಇದಕ್ಕೂ ಸ್ಟಿಚ್ ಹಾಕಬೇಕು. ಇದೇ ರೀತಿ ಉಳಿದ ರನ್ನಿಂಗ್ ಸ್ಟಿಚ್ಗಳಿಗೂ ಹಾಕ್ಕೊಂಡು ಹೋಗಬೇಕು. ಫ್ರೆಂಡ್ಸ್, ಈಗ 2 ರನ್ನಿಂಗ್ ಸ್ಟಿಚ್ ಹಾಕೋ ಬಂದಿದ್ದೀನಿ. ಇದು ಮೇಲ್ಗಡೆ ರನ್ನಿಂಗ್ ಸ್ಟಿಚ್ ಇದೆಯಲ್ಲ, ಆ ಲೈನುಗೆ ಕೆಳಗಡೆ ರನ್ನಿಂಗ್ ಸ್ಟಿಚ್ಚು ಮಧ್ಯಭಾಗ ಬರೋ ಥರ ಸ್ಟಿಚ್ ಹಾಕೋ ಬಂದಿದ್ದೀನಿ. ಫ್ರೆಂಡ್ಸ್, 2ನೇ ಲೈನು ರನ್ನಿಂಗ್ ಸ್ಟಿಚ್ ಇದೆಯಲ್ಲ, ಮೊದಲನೇ ರನ್ನಿಂಗ್ ಸ್ಟಿಚ್ ಕೆಳಭಾಗದಿಂದ ನೀಡಲ್ ತಗೊಬನ್ನಿ. ನಂತರ ಅದರ ಒಳಭಾಗದಿಂದ ಮೊದಲನೇ ರನ್ನಿಂಗ್ ಸ್ಟಿಚ್ ಇದೆಯಲ್ಲ, ಅದರ ಒಳಭಾಗಕ್ಕೆ ಮೇಲ್ಭಾಗಕ್ಕೆ ನೀಡಲ್ ತರಬೇಕು. ಮತ್ತು 2ನೇದರಿಂದ ಮೇಲ್ಭಾಗದಿಂದ ಹಾಕ್ಕೊಂಡು ಮೊದಲನೇ ರನ್ನಿಂಗ್ ಸ್ಟಿಚ್ ಒಳಭಾಗಕ್ಕೆ ತಗೊಬಂದು ಹೋಗಬೇಕು. ಇದೇ ರೀತಿ ನಾವು ಸಂಪೂರ್ಣವಾಗಿ ಹಾಕ್ಕೊಂಡು ಹೋಗಬೇಕು. ನಾನು ತೋರಿಸಿದ್ದೀನಲ್ಲ, ಅದೇ ರೀತಿ ಸಂಪೂರ್ಣವಾಗಿ ಹಾಕ್ಕೊಂಡೋಗಿ. ಫ್ರೆಂಡ್ಸ್, ಇವತ್ತಿನ ಕ್ಲಾಸಲ್ಲಿ ನಿಮಗೆ 3 ಥರ ರನ್ನಿಂಗ್ ಸ್ಟಿಚಸ್ಗಳು ತಿಳಿಸ್ಕೊಟ್ಟಿದ್ದೀನಿ. ಇದನ್ನ ಪ್ರಾಕ್ಟೀಸ್ ಮಾಡಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.